ಅಂತ ಕರೆ ಬಂದಿದೆ ಅಂತ ಅಲ್ಲಿದ್ದಂಥ ಶಾಸಕರೊಬ್ಬರು ಒಪ್ಕೊಂಡ್ರು ಕೂಡ. ಸಿಎಲ್ಪಿ ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಮ್ಮ ಶಾಸಕರನ್ನ ಜೆಡಿಎಸ್ನ ಅಭ್ಯರ್ಥಿ ತಮ್ಮ ಕಡೆಗೆ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನೋ ವಿಚಾರವನ್ನ ಪ್ರಸ್ತಾಪಿಸಿ ಅದರ ಬಗ್ಗೆ ನನಗೆ ಮಾಹಿತಿ ಇದೆ ಅಂತ ಹೇಳೋದರ ಜೊತೆಗೆ ಅಲ್ಲೇ ಇದ್ದಂತ ಶಾಸಕರೊಬ್ಬರ ಬಳಿ ಕೇಳ್ತಾರೆ, ನಿಮಗೆ ಫೋನ್ ಬಂದಿದೆಯಾ ಜೆಡಿಎಸ್ನಿಂದ? ಆಗ ಆ ಶಾಸಕರು ಹೌದು ನನಗೆ ಫೋನ್ ಬಂದಿರೋದು ನಿಜ ಅಂತ ಹೇಳ್ತಾರೆ. ಅಲ್ಲಿಗೆ ಕಾಂಗ್ರೆಸ್ ಪಾಲಿಗೆ ಅಡ್ಡ ಮತದಾನದ ಆತಂಕವೂ ಕೂಡ ಸೃಷ್ಟಿಯಾಗ್ತಾ ಇದೆ. ಎಲೆಕ್ಷನ್ನು 5 ಮಂದಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳೋದಕ್ಕಷ್ಟೇ ಸೀಮಿತವಾಗಿಲ್ಲ, ಶಾಸಕರ ನಿಯತ್ತನ್ನು ಉಳಿಸಿಕೊಳ್ಳೋದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸವಾಲಾಗ್ತಾ ಇದೆ. ನಾಳೆ ಎಲೆಕ್ಷನ್ ಇದೆ, ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಬಾರದು, ಅಡ್ಡ ಮತದಾನಗಳಾಗಬಾರದು ಅನ್ನೋದಕ್ಕೆ ಮುನ್ನೆಚ್ಚರಿಕಾ ಕ್ರಮವನ್ನ ಕಾಂಗ್ರೆಸ್ ತೆಗೆದುಕೊಳ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮ ಹೆಂಗೆ? ಇವತ್ತು ಶಾಸಕರಿಗೆ ಅಣಕು ಮತದಾನವನ್ನು ಮಾಡಿಸಲಾಗುತ್ತೆ ರೆಸಾರ್ಟ್ನಲ್ಲಿ, ತರಬೇತಿಯ ರೀತಿಯಲ್ಲಿ. ಅಂದ್ರೆ ವಿಧಾನ ಪರಿಷತ್ನ ವೋಟಿಂಗ್ ಪ್ಯಾಟರ್ನ್ ಹೆಂಗಿರುತ್ತೆ, ಮೊದಲ ಪ್ರಾಶಸ್ತ್ಯದ ವೋಟು, ಎರಡನೇ ಪ್ರಾಶಸ್ತ್ಯದ ವೋಟು, ಇದೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ, ಯಾರು ಯಾರಿಗೆ ವೋಟ್ ಹಾಕಬೇಕು, ಒಬ್ಬರು ಗೆಲ್ಲೋದಕ್ಕೆ 28 ಮೊದಲ ಪ್ರಾಶಸ್ತ್ಯದ ಮತಗಳ ಅಗತ್ಯ ಇದೆ. 28 ಜನರ ಒಂದು ಟೀಮ್ ಅನ್ನ ಮಾಡಿ ಆ 28 ಜನ ಈ ವ್ಯಕ್ತಿಗೆ ವೋಟ್ ಹಾಕಬೇಕು ಅನ್ನೋ ರೀತಿಯಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗ 28 ಶಾಸಕರದೊಂದು ಟೀಮ್ ಮಾಡಿ ನೀವು 28 ಜನ ಬಿ ಕೆ ಹರಿಪ್ರಸಾದ್ಗೆ ವೋಟ್ ಹಾಕಬೇಕು, ಮತ್ತು ಉಳಿದವರು ಇನ್ನೊಬ್ಬ ಅಭ್ಯರ್ಥಿಗೆ ವೋಟ್ ಹಾಕಬೇಕು. ಈ ರೀತಿ ಡಿವೈಡ್ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಫಸ್ಟ್ ಟೈಮ್ ವೋಟರ್ಸು ಇದ್ದಾರೆ MLAಗಳ ಪಟ್ಟಿಯಲ್ಲಿ. ಮೊದಲ ಬಾರಿ ವಿಧಾನ ಪರಿಷತ್ತಿಗೆ ವೋಟ್ ಮಾಡ್ತಾ ಇರೋರು, ವಿಧಾನ ಪರಿಷತ್ನ ಎಲೆಕ್ಷನ್ ಅಲ್ಲಿ ಭಾಗವಹಿಸ್ತಾ ಇರುವಂತ ಶಾಸಕರಿದ್ದಾರೆ. ಒಂದು ಉದಾಹರಣೆ ಅಂತಂದ್ರೆ ಈಗ ಸಮರ್ಥ ಮಲ್ಲಿಕಾರ್ಜುನ್, ಸಮರ್ಥ ಶಾಮನೂರು ಅವರು. ಸೊ ಅವರಿಗೆ ಈ ಪ್ಯಾಟರ್ನ್ ಗೊತ್ತಿಲ್ಲ, ಅದನ್ನ ಇವತ್ತು ಎಕ್ಸ್ಪ್ಲೇನ್ ಮಾಡಲಾಗುತ್ತೆ. ಹಿಂಗಿರುತ್ತೆ, ಮೊದಲ ಪ್ರಾಶಸ್ತ್ಯದ ವೋಟನ್ನ ಇವರಿಗೆ ಹಾಕಬೇಕು, ಎರಡನೇ ಪ್ರಾಶಸ್ತ್ಯದ ವೋಟನ್ನ ಇವರಿಗೆ ಹಾಕಬೇಕು, ನೀವು 28 ಜನ ನೀವೊಂದು ಸಪರೇಟ್ ಗ್ರೂಪು, ನೀವು ಇಂಥವರಿಗೆ ವೋಟ್ ಹಾಕಬೇಕು. ಈ ರೀತಿ ಇವತ್ತು ತರಬೇತಿ ನಡೆಯುತ್ತೆ. ಯಾವುದೇ ಗೊಂದಲಗಳಾಗಬಾರದು ಅನ್ನೋ ಕಾರಣಕ್ಕಾಗಿ ಇಡೀ ದಿನ ಇವತ್ತು ರೆಸಾರ್ಟ್ನಲ್ಲಿ ಈ ಪ್ರಕ್ರಿಯೆಯನ್ನ ಕೂಡ ಮಾಡ್ತಾರೆ ಅನ್ನುವಂಥ ಮಾಹಿತಿ. ಇನ್ನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ SIR ಬಗ್ಗೆಯೂ ಕೂಡ ನಿನ್ನೆ ಚರ್ಚೆಯಾಗಿದೆ. ಶಾಸಕರು ಸ್ಟ್ರಾಂಗ್ ಇದ್ರೆ ನಾನು ಸ್ಟ್ರಾಂಗ್ ಇರ್ತೀನಿ, ನೀವು ವೀಕ್ ಆದ್ರೆ ನಾನು ವೀಕ್ ಆಗ್ತೀನಿ. ಸೊ SIR ಬಗ್ಗೆ ಶಾಸಕರು ಎಚ್ಚರಿಕೆ ವಹಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತ ಅಂದ್ರೆ ಟೋಟಲ್ OBC ವೋಟುಗಳು, OBC, ಅಲ್ಪಸಂಖ್ಯಾತರು, ದಲಿತರು, ಈ ವೋಟುಗಳನ್ನ ಡಿಲೀಟ್ ಮಾಡುವಂತ ಪ್ರಯತ್ನಗಳಾಗಬಹುದು, ಅದರ ಬಗ್ಗೆ ಎಚ್ಚರಿಕೆಯಿಂದಿರಿ. ಕಾಂಗ್ರೆಸ್ ಅನ್ನ ಸಾಂಪ್ರದಾಯಿಕವಾಗಿ ಬೆಂಬಲಿಸಿಕೊಂಡು ಬಂದಂತ ಸಮುದಾಯಗಳ ವೋಟುಗಳು ಡಿಲೀಟ್ ಆಗದಂತೆ ಎಚ್ಚರಿಕೆಯನ್ನು ವಹಿಸಿ ಅನ್ನೋ ಸೂಚನೆಯನ್ನ ಕೂಡ ಮುಖ್ಯಮಂತ್ರಿ ಶಾಸಕರಿಗೆ ಕೊಟ್ಟಿದ್ದಾರೆ. ಜಾಗೃತಿ ವಹಿಸಿ. SIR ಸ್ಪೆಷಲ್ ಅಂಡ್ ಇಂಟೆನ್ಸಿವ್ ರಿವಿಷನ್, ಮತಪಟ್ಟಿಯ ವಿಶೇಷ ಮತ್ತು ತೀವ್ರ ಪರಿಷ್ಕರಣೆ, ಈ ಪ್ರಕ್ರಿಯೆಯನ್ನು ಚುನಾವಣಾ ಆಯೋಗ ಮಾಡೋದಕ್ಕಿದೆ. ನಿಮ್ಮ ಕ್ಷೇತ್ರದಲ್ಲಿ ನೀವು ಎಚ್ಚರಿಕೆಯಿಂದಿರಿ, ಬಿಜೆಪಿ ಇಲ್ಲಿ ಕುತಂತ್ರ ಮಾಡಬಹುದು ಅನ್ನೋ ಎಚ್ಚರಿಕೆಯನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಶಾಸಕರಿಗೆ ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ಫೋನ್ ಸಂಪರ್ಕದಲ್ಲಿ. ಮಾರುತೇಶ್, ಈಗ ಅಡ್ಡ ಮತದಾನದ ಆತಂಕ ಇದೆ ಹಂಗಿದ್ರೆ ಕಾಂಗ್ರೆಸ್ಸಿಗೂ?
ಅಲ್ಲ, ಈಗ ಆ ತರದ ಪ್ರಯತ್ನಗಳನ್ನ JDS ಮಾಡಿದೆ ಅನ್ನೋದು ಕೂಡ ಸತ್ಯ. ನಿನ್ನೆ CLP ಸಭೆಯಲ್ಲೇ ಸ್ವತಃ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಯಾರ್ಯಾರ ಶಾಸಕರಿಗೆ JDS ಅವರು ಆಮಿಷ ಒಡ್ಡಿದ್ದಾರೆ, ನಮಗೆ ಪರ ಮತ ಚಲಾಯಿಸಿ ಅಂತ ಕೇಳಿದ್ದಾರೆ ಅನ್ನುವಂತ ಮಾಹಿತಿ ನನ್ನ ಬಳಿ ಸಂಪೂರ್ಣವಾಗಿ ಇದೆ. ಯಾರ್ಯಾರಿಗೆ ಕರೆ ಮಾಡಿ ಏನೇನ್ ಮಾತನಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆದ್ರೆ ನನಗೆ ವಿಶ್ವಾಸ ಇದೆ, ನಮ್ಮ ಶಾಸಕರು ಯಾರು ಕೂಡ JDS ನ ಆಮಿಷಗಳಿಗೆ ಬಲಿಯಾಗಲ್ಲ ಅನ್ನುವಂತ ವಿಶ್ವಾಸ ಇದೆ. ಯಾಕಂದ್ರೆ ಕಾಂಗ್ರೆಸ್ನ ಶಾಸಕರು ಈ ತರದ ಯಾವುದೇ ಚಟುವಟಿಕೆಗಳಿಗೆ ಮುಂದಾಗಲ್ಲ ಅನ್ನುವಂತ ವಿಶ್ವಾಸ ನನಗೆ ಇದೆ. ಹಾಗಾಗಿ 5 ಅಭ್ಯರ್ಥಿಗಳನ್ನ ನಾವು ಗೆಲ್ಸ್ಕೊಳ್ಬೇಕು ಅನ್ನುವಂಥದ್ದನ್ನ CLP ಸಭೆಯಲ್ಲೇ ಹೇಳಿದ್ದಾರೆ. ಅಂದ್ರೆ JDS ಕೂಡ ತನ್ನ ಉಳಿಕೆ ಮತಗಳಂದ್ರೆ ಬಾಕಿ ಉಳಿದಿರುವಂತ ಮತಗಳನ್ನ ಗಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರೋದು ಸತ್ಯ. ಅದರ ಪ್ರಕಾರವಾಗಿ ಶಾಸಕರನ್ನ ಸಂಪರ್ಕ ಮಾಡಿರುವಂತದ್ದು ಸತ್ಯ. ಆ ಕಾರಣಕ್ಕಾಗಿ ಕಾಂಗ್ರೆಸ್ಗೂ ಕೂಡ ಅಡ್ಡ ಮತದಾನ ಅಥವಾ ಮತ ರದ್ದಾಗಿ ಬಿಡಬಹುದಾದಂತ ಆತಂಕ ನಿಶ್ಚಿತವಾಗಿಯೂ ಇದೆ. ಆ ಕಾರಣಕ್ಕಾಗಿ ಅವರು ರೆಸಾರ್ಟ್ ವಾಸ್ತವ್ಯವನ್ನು ಹೂಡಿ ನಾಳೆ ಬೆಳಿಗ್ಗೆ ನೇರವಾಗಿ ಬಂದು ಮತ ಚಲಾವಣೆ ಮಾಡುವಂತ ವ್ಯವಸ್ಥೆ ಮಾಡ್ಕೊಂಡಿರುವಂತದ್ದೇ ಇದೇ ಕಾರಣಕ್ಕಾಗಿ. ಯಾಕಂದ್ರೆ ಕೆಲ ಶಾಸಕರು ಗೈರಾದ್ರೂ ಕೂಡ ಸಮಸ್ಯೆಗಳಾಗ್ತವೆ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೂ ಕೂಡ ಅಡ್ಡ ಮತದಾನದ ಆತಂಕ ಇದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಈಗ ಎಲ್ಲಿಯ ತನಕ ಅಂತ ಹೇಳಿದ್ರೆ, ಇವತ್ತು ರೆಸಾರ್ಟ್ ನಲ್ಲೇ ಒಂದು ರೀತಿ ಅಣಕು ಮತದಾನವನ್ನ ಮಾಡ್ತಾರೆ. ಬೆಳಗ್ಗೆ 11 ಗಂಟೆಗೆ ಟ್ರೈನಿಂಗ್ ಆದ್ಮೇಲೆ ಎಲ್ಲಾ ಶಾಸಕರಿಗೆ ಬ್ಯಾಲೆಟ್ ಅನ್ನ ಕೊಟ್ಟು ಟಿಕ್ ಮಾಡಿ ಒಂದು ಮತಪೆಟ್ಟಿಗೆ ಇಟ್ಟು ಅದರಲ್ಲಿ ಮತವನ್ನ ಹಾಕಿಸುವಂತ ಒಂದು ಪ್ರಕ್ರಿಯೆ ಕೂಡ ಇವತ್ತು ರೆಸಾರ್ಟ್ ನಲ್ಲಿ ನಡೆಯುತ್ತೆ. ಅಂದ್ರೆ ಚುನಾವಣೆಯನ್ನ ಎಷ್ಟು ಸೀರಿಯಸ್ ಆಗಿ ಕಾಂಗ್ರೆಸ್ ತೆಗೆದುಕೊಂಡಿದೆ. ಈಗ ಕಾಂಗ್ರೆಸ್ನ ಎಲ್ಲಾ MLAಗಳು ರೆಸಾರ್ಟ್ ನಲ್ಲೇ ಇದ್ದಾರಾ? ಪರಮೇಶ್ವರ್ ಒಬ್ರು ಏನೋ ಅನಾರೋಗ್ಯದ ಕಾರಣಕ್ಕಾಗಿ ಬರೋದಕ್ಕಾಗ್ಲಿಲ್ಲ ಅಂತ ನೋಡಿದ್ವಿ ನಿನ್ನೆ. ಅದನ್ನು ಬಿಟ್ಟು ಉಳಿದವರೆಲ್ಲರೂ ಇದ್ದಾರಾ? ನಕ್ಷತಿಲ್ಲ. ಈಗ ಬೆಂಗಳೂರಿನಲ್ಲಿ ಇರುವಂತಹ ಶಾಸಕರು ನಿನ್ನೆ CLP ಅಟೆಂಡ್ ಮಾಡಿ ವಾಪಸ್ ಆಗಿದ್ದಾರೆ. ಈಗ ಇವತ್ತು ಎಲ್ಲರೂ ಕೂಡ 11 ಗಂಟೆಯ ತರಬೇತಿ ಶಿಬಿರ ಮತ್ತು 11 ಗಂಟೆಯಿಂದ 4 ಗಂಟೆಯ ತನಕ ಏನು ಮತದಾನದ ಅಣುಕು ಮತದಾನ ಮಾಡ್ತಾರೆ, ಆ ಸಂದರ್ಭದಲ್ಲಿ ಎಲ್ಲರೂ ಬಂದು ಮತ ಚಲಾವಣೆಯನ್ನು ಕೂಡ ಮಾಡ್ತಾರೆ. ಮಾಡಿ ವಾಪಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೊರಗಿನವರು ಮಾತ್ರ ರೆಸಾರ್ಟ್ ನಲ್ಲೇ ಉಳಿದಿದ್ದಾರೆ. ನಮಗಿರುವಂತ ಮಾಹಿತಿ ಪ್ರಕಾರ ಒಂದು 70-80 ಮಂದಿ ಶಾಸಕರು ಮಾತ್ರ ರೆಸಾರ್ಟ್ ನಲ್ಲಿ ಉಳಿದಿದ್ದಾರೆ. ಅದರಂತೆ ಕೆಲವರು ಕಾರಣಗಳನ್ನ ಹೇಳಿ ಗೈರಾಗಿರುವಂತದ್ದು ಇದೆ. ಮಾಜಿ ಸಚಿವ ಶರಣಬಸಪ್ಪ ದರ್ಶನಾಪುರ ಅವ್ರು ನಿನ್ನೆ ಬಂದಿರ್ಲಿಲ್ಲ, ರಾಮಲಿಂಗಾರೆಡ್ಡಿ ಕೂಡ ಬಂದಿರ್ಲಿಲ್ಲ, ಪರಮೇಶ್ವರ್ ಅವರು ಅನಾರೋಗ್ಯದ ಕಾರಣಕ್ಕಾಗಿ ಬರ್ಲಿಲ್ಲ, ಇಕ್ಬಾಲ್ ಹುಸೇನ್ ಹೃದಯಾಘಾತ ಆಗಿದೆ, ಅವ್ರು ಹಾಸ್ಪಿಟಲ್ ಇದ್ದಾರೆ, ಅವರು ಬರ್ಲಿಲ್ಲ, ಷಡಕ್ಷರಿ ಅವ್ರಿಗೂ ಕೂಡ ದೆಹಲಿಯಲ್ಲಿ ಇದ್ದಾಗ ಆರೋಗ್ಯ ಸಮಸ್ಯೆ ಆಯ್ತು, ಅವರು ಕೂಡ ರೆಸ್ಟ್ ನಲ್ಲಿ ಇದ್ದಾರೆ. ಈ ತರದ ಕಾರಣಗಳಿಂದಾಗಿ ಕೆಲವರು ದೂರ ಉಳಿದಿದ್ದಾರೆ. ಆದ್ರೆ ಅವರಿಗೆಲ್ಲ ಅನುಭವ ಇದೆ ಹೇಗೆ ಮತ ಹಾಕಬೇಕು ಮತ್ತು ಅವರಿಗೆ ಹೇಗೆ ಮತ ಹಾಕಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ರವಾನೆ ಮಾಡಿರ್ತಾರೆ. ಆ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಎಲ್ಲಾ ರೀತಿಯಲ್ಲಿ ತಯಾರಿಯನ್ನ ನಡೆಸಿದೆ. ಮತದಾನದ ಪ್ರಕ್ರಿಯೆಯನ್ನ ಇವತ್ತು ಡೆಮೋ ಮಾಡೋ ಮೂಲಕ ಶಾಸಕರಿಗೂ ಹೇಗೆ ನಡೆಯುತ್ತೆ ಚುನಾವಣೆ ಅನ್ನೋದ್ರ ಬಗ್ಗೆಯೂ ಕೂಡ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಎಷ್ಟು ಸೀರಿಯಸ್ ಆಗಿದೆ ಮತ್ತು ಅಡ್ಡ ಮತದಾನ ಮತ ರದ್ದಾಗುವಂತ ಆತಂಕ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಇದರಲ್ಲೇ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರಕ್ಷತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.